ಯಾದಗಿರಿ ಜಿಲ್ಲೆಯಲ್ಲಿ 105 ಪಿಡಿಒಗಳ ಕಳ್ಳಾಟ ಬಟಾಬೈಲು. ಪಿಡಿಒ ವಿರುದ್ಧ ಸಮರ ಸಾರಿದ ಜಿಲ್ಲಾ ಪಂಚಾಯತ್ ಸಿಇಒ. ಪಿಡಿಒಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದ ಸಿಇಒ ಲವೀಶ್ ಒರಡಿಯಾ. ಸಾರ್ವಜನಿಕರ ಸೇವಕರಿಗೆ ವಂಚನೆಯ ಹವ್ಯಾಸ, 105 ಪಿಡಿಒಗಳಿಗೆ ನೋಟಿಸ್. ಕಚೇರಿ ಬಾಗಿಲು ತೆರೆಯದ ಪಿಡಿಒಗಳಿಗೆ ಸಿಇಒ ಖಡಕ್ ಎಚ್ಚರಿಕೆ. ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ರೆ ಹುಷಾರ್ ಇಂದ ಸಿಇಒ. ಗ್ರಾಮ ಪಂಚಾಯಿತಿಗೆ ಬಾರದೆ ನಕಲಿ ಬಯೋಮೆಟ್ರಿಕ್ ಹಾಕಿ ವಂಚನೆ. ಹೀಗೆ ಯಾದಗಿರಿ ಜಿಲ್ಲೆಯಲ್ಲಿ 105 ಪಿಡಿಒಗಳು ಕಳ್ಳಾಟ ಆಡ್ತಾ ಇದ್ದು, ಇದೀಗ ಸಿಇಒ ಲವೀಶ್ ಒರಡಿಯಾ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಮಗೆ ನನ್ನ ಜಾಯ್ನಿಂಗ್ ಆದ್ಮೇಲೆ ಇಂದಾನೆ ಪಬ್ಲಿಕ್ ವತಿಯಿಂದ, ಜನಪ್ರತಿನಿಧಿಗಳಿಂದ, ಇವನ್ ವಾಟ್ಸ್ಆಪ್ ಮೂಲಕ ಪಿಡಿಒ ಗೈರ್ ಹಾಜರ್ ಇದ್ರೆ ಕೂಡ ಅಟೆಂಡೆನ್ಸ್ ಹಾಕ್ತಾರೆ ಅಂತ ಸುದ್ದಿ ಇತ್ತು, ಮತ್ತೆ ಕಂಪ್ಲೇಂಟ್ಸ್ ಕೂಡ ಇತ್ತು. ನಾನು ಗ್ರಾಮ ಪಂಚಾಯತ್ ವಿಸಿಟ್ ಹೋದಾಗ ಕೂಡ ನಮಗೆ ಈ ತರ ಕೆಲವೊಂದು ಕೇಸಸ್ ಸಿಕ್ಕಿತ್ತು. ಸೊ ಅದು ನಾನು ಹಲವಾರು ಆಲ್ಮೋಸ್ಟ್ 4 to 5 ಟೈಮ್ಸ್ ನಮ್ಮ ಪಿಡಿಒಸ್ಗೆ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೆ, ಈ ತರ ಮಾಡಬೇಡಿ, ಇಟ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್, ಮತ್ತೆ ವಾರ್ನಿಂಗ್ ಕೊಟ್ಟಿದೆ. ಅದಾದ್ಮೇಲೆ ಕೂಡ ವಿ ಆರ್ ನಾಟ್ ಸೀಯಿಂಗ್ ಎನಿ ಇಂಪ್ರೂವ್ಮೆಂಟ್. ಯಾಕೆ ನಮಗೆ ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಕ್ಲಿಯರ್ಲಿ ಗೊತ್ತಾಗುತ್ತೆ ಎಲ್ಲಿ ಕೆಲಸ ಆಗ್ತಾ ಇದೆ, ಎಲ್ಲಿ ಪಂಚಾಯತಿ ಪಿಡಿಒ ಹೋಗ್ತಾ ಇದ್ದಾರೆ. ಸೊ ನಾವು 22 ಮೇಗೆ ಒಂದು ರೆಗ್ಯುಲರ್ ರಿವ್ಯೂ ಮೀಟಿಂಗ್ ಕಾಲ್ ಫಾರ್ ಮಾಡಿದ್ದೀವಿ. ಕುಡಿಯೋ ನೀರು, ನರೇಗಾ, ಇತರೆ ಗ್ರಾಮ ಪಂಚಾಯತಿ ವಿಷಯಕ್ಕೋಸ್ಕರ. ಆ ಮೀಟಿಂಗ್ ಕೊನೆಯಲ್ಲಿ ನಾವು ಎಲ್ಲ ಡೋರ್ಸ್ ಕ್ಲೋಸ್ ಮಾಡಿಕೊಂಡು ಒಂದು ಸರ್ಪ್ರೈಸ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ಆಫ್ ಫಿಂಗರ್ ಪ್ರಿಂಟ್ ಮಾಡಿದ್ದೀವಿ. ನಾವು ಸ್ಟೇಟ್ ಗವರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸ್ಪೆಷಲ್ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೀವಿ ವೆರಿಫಿಕೇಶನ್ಗೋಸ್ಕರ. ಆ ದಿವಸ ನಮಗೆ 80% ಜಾಸ್ತಿ ಫಿಂಗರ್ ಪ್ರಿಂಟ್ ಬಯೋಮೆಟ್ರಿಕ್ ಫೇಕ್ ಸಿಕ್ಕಿದೆ. ಅಂದರೆ ಪಿಡಿಒ ಜಾಗ ಯಾರಾದರೂ ಲೋಕಲ್ ಸ್ಟಾಫ್, ಯಾರಾದರೂ ಲೋಕಲ್ ಪರ್ಸನ್ದು ಫಿಂಗರ್ ಪ್ರಿಂಟ್ ಕೊಟ್ಟು ಫೇಕ್ ಅಟೆಂಡೆನ್ಸ್ ಅವರು ಎಲ್ಲ ಕೊಡ್ತಾ ಇದ್ರು. ಅದಾದ್ಮೇಲೆ ಇದು ನಾವು ರಾಜ್ಯ ಸರ್ಕಾರ ಗಮನಕ್ಕೆ ಕೂಡ ತಂದಿದ್ದೀವಿ. ಇವಾಗ ಪಾಲಿಸಿ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ.